ಸರ್ ನಮಸ್ತೆ. ನಮಸ್ತೆ ಸರ್. ನಿಮ್ದು ಊರು ಸರ್? ಹಿರೇಕಬ್ಬಿಗೆರೆ ಸರ್. ತಾಲೂಕು ಸರ್? ಚಿತ್ರದುರ್ಗ. ಈ ರೀತಿಯಾಗಿ ಹೂ ಪ್ರತಿ 4 ಲೀವ್ಸ್ ಸ್ಟ್ರಕ್ಚರ್ಗೆ ಬರ್ಲಾಕ ಏನು ಮೂಲ ಕಾರಣ ಅಂತೀರಿ ಸರ್? ನೀವು ಕೊಟ್ಟಂಥ ಸುಕೃತ ಗೋಲ್ಡಿಂದ ಪ್ರತಿ ಲೀವ್ಸ್ಗೂ ಬಂದೈತೆ ಸರ್, ಹೂ ಬಂದೈತೆ, ಭಾಳ ಚೆನ್ನಾಗೈತೆ. ಇದನ್ನು ಯಾವಾಗ ಸ್ಪ್ರೇ ತೊಗೊಂಡ್ರಿ ಸರ್? ಸರ್ ಸುಕೃತ ಗೋಲ್ಡ್ ನೀವು ಕೊಟ್ಟ ಆದಮೇಲೆ ಇತ್ರೆಯಲ್ಲಿ ಹೊಡೆದ 10 ದಿನಕ್ಕೆ ಒಂದು ಸ್ಪ್ರೇ ತಗೊಂಡ್ವಿ. ಇಲ್ಲಿ ನೀವು ಕೊಟ್ಟಂಥ ಔಷಧಿ ಇಲ್ಲೇ ಇದೆ. 1, 2, 3, 4 ಅಂತ ಇದೆ. ಒಂದನೇದು ಇತ್ರೆಯಲ್ಲಿ ಹೊಡೆದ 10 ದಿನಕ್ಕೆ ತಗೊಂಡ್ವಿ. ಇನ್ನೊಂದು 15 ದಿನಕ್ಕೆ ತಗೊಂಡ್ವಿ. ಇನ್ನೊಂದು 3ನೇದು 20 ದಿನಕ್ಕೆ ತಗೊಂಡ್ವಿ. 4ನೇದು ತಿಂಗ್ಳಿಗೆ ತಗೊಂಡ್ವಿ. ಹ್ಞೂ ಸರ್. ಈ 4 ಒಮ್ಮೆ ಎಟ್ ಎ ಟೈಮ್ ತರಾಗ ಕಾಸ್ಟ್ಲಿ ಆಗತ್ತಂತ ಕೆಲವೊಬ್ರು ಫಾರ್ಮರ್ ಅನ್ಕೋತಾರ. ಅವ್ರಿಗೆ ಏನು ಹೇಳಕ್ಕೆ ಬಯಸ್ತೀರಿ ಸರ್? ಸರ್ ನೀವು ಕಾಸ್ಟ್ಲಿ ಅಂತ ಇದು ಮಾಡಿದ್ರೆ ನೀವು ಕೊಟ್ಟಂಥ 5,000 ನನಗೆ 10 ರಿಂದ 15 ಲಕ್ಷ ಪ್ರಾಫಿಟ್ ಆಗುತ್ತೆ ಸರ್. ಈಗ ಇಲ್ಲಿ ಆಲ್ರೆಡಿ ನಂದು ಹೋದ ಸಲ ಮೇಲ್ ಜಾಸ್ತಿ ಇತ್ತು, ಪ್ರೀಮಿಯಲ್ ಕಡಿಮೆ ಇತ್ತು. ಈ ಸಲ ಮೇಲು ಪ್ರೀಮಿಯಲ್ ಕೂಡ ಜೊತೆಗೆ ಬಂದಿದೆ. ಒಳ್ಳೆ ಇದಾಗುತ್ತೆ ಸರ್. ಬನ್ನಿ. ಒಟ್ಟಾರೆಯಾಗಿ ಎಲ್ಲ ರೈತರಿಗೆ ಏನು ಹೇಳಕ್ಕೆ ಬಯಸ್ತೀರಿ ಸರ್? ಒಳ್ಳೆ ರಿಸಲ್ಟ್ ಇದೆ. 100ಕ್ಕೆ 100 ರಿಸಲ್ಟ್ ಇದೆ ಸರ್.